ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಕಾಪಿರೈಟ್ ಕ್ಲೈಮ್. ನಿಮಗೆಲ್ಲ ಗೊತ್ತಿರ್ಬೋದು, ಯಾವ್ದಾರ ಒಂದು ಅದರ್ಸ್ ಕಂಟೆಂಟ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಕಂಟೆಂಟ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಈ ಒಂದು ಕಾಪಿರೈಟ್ ಕ್ಲೈಮ್ ಬಂದರೆ ನಿಮ್ಮ ಒಂದು ಅರ್ನಿಂಗ್ಸ್ ಬರಲ್ಲ. ಸೊ ಇದನ್ನು ಹೇಗೆಲ್ಲ ರಿಮೂವ್ ಮಾಡ್ಬೋದು ಅಂದರೆ, ನಿಮಗೆ 3 ಆಪ್ಷನ್ ಸಿಗ್ತಿತ್ತು ಹಿಂದೆ, ಬಟ್ ಈಗ 2 ಆಪ್ಷನು. ನಿಮಗೆ ರೀಪ್ಲೇಸ್ ಅನ್ನೋ ಒಂದು ಆಪ್ಷನ್ನ ತೆಗೆದಾಕ್ಬಿಟ್ಟವ್ರೆ. ಅಂದರೆ ಆ ಒಂದು ಜಾಗದಲ್ಲಿ ಬೇರೆ ಒಂದು ಸಾಂಗ್ನ ಅಥವಾ ನಿಮಗೆ ಬೇರೆ ಒಂದು ವಾಯ್ಸ್ ಓವರ್ನ ರೀಪ್ಲೇಸ್ ಮಾಡ್ಬೋದಿತ್ತು. ಸೊ ಈ ರೀತಿಯಾದೊಂದು ಆಪ್ಷನ್ ಇರ್ತಿತ್ತು, ಬಟ್ ಈಗ ಒಂದು ಆಪ್ಷನ್ ಇಲ್ಲ. ಬಟ್ ಈಗ ನಿಮಗೆ 2 ಆಪ್ಷನ್ ಇದೆ, ಟ್ರಿಮ್ ಮತ್ತು ಮ್ಯೂಟು. ಈ 2 ಆಪ್ಷನ್ನ ಹೇಗೆಲ್ಲ ಯೂಸ್ ಮಾಡೋದು, ನಿಮ್ಮ ಒಂದು ಕಾಪಿರೈಟ್ ಕಂಟೆಂಟ್ನ ರಿಮೂವ್ ಮಾಡ್ಬೋದಾ ಇಲ್ವಾ, ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಂಚ್ ಬೆಲೆಗೆ ಕೂಡ ಕ್ಲಿಕ್ ಮಾಡ್ಬೋದು. ಅದರಿಂದಾಗಿ ಕಾಪಿರೈಟ್ ಕ್ಲೈಮ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆಯವರ ಒಂದು ಮ್ಯೂಸಿಕ್ ಕಂಟೆಂಟ್ ಆಗಿರ್ಬೋದು, ಆ ಒಂದು ಕಂಟೆಂಟ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಈ ಒಂದು ಕ್ಲೈಮಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಸ್ಟ್ರೈಕ್ ಬಂದರೆ ಪ್ರಾಬ್ಲಮ್ ಆಗಿರುತ್ತೆ. ಈ ಒಂದು ಕ್ಲೈಮ್ ಹೇಗೆಲ್ಲ ರಿಮೂವ್ ಮಾಡ್ಬೋದು ಅಂದರೆ, 2 ಆಪ್ಷನ್ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಮ್ಯೂಟ್ ಮತ್ತು ಟ್ರಿಮ್ಮು. ಸೊ ನೀವೇನಾದ್ರು ಮಾನಿಟೈಸೇಷನ್ ಆನ್ ಆಗಿದ್ದರೆ ಈ 2 ಆಪ್ಷನ್ ಯೂಸ್ ಮಾಡ್ಕೊಳ್ಳಿ. ಸೊ ಅರ್ನಿಂಗ್ಸ್ ಆ ಒಂದು ವೀಡಿಯೋದಲ್ಲಿ ಜಾಸ್ತಿ ಆಗ್ತಿತ್ತು ಅಂದರೆ, ನೀವೇನೋ ಮಾನಿಟೈಸೇಷನ್ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಬೆಟರ್ ಆಪ್ಷನ್ ಆ ಒಂದು ವೀಡಿಯೋನ ಕಂಪ್ಲೀಟಾಗಿ ಡಿಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಮಾನಿಟೈಸೇಷನ್ ಆನ್ ಆಗೋದು ಡೌಟು. ಸೊ ಒಂದು ವೀಡಿಯೋಸ್ ಇದ್ದರೆ, ಆಫ್ಟರ್ ಮಾನಿಟೈಸೇಷನ್ ಏನಾರು ಇದ್ದರೆ ನಿಮಗೆ ಅರ್ನಿಂಗ್ಸ್ ಆಗ್ತಿರಲ್ಲ ಒಂದು ವೀಡಿಯೋದನ್ನು ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಅರ್ನಿಂಗ್ಸ್ ಆಗ್ತಿತ್ತು, ವ್ಯೂಸ್ ಜಾಸ್ತಿ ಬರ್ತಿತ್ತು, ಸೊ ಆ್ಯಡ್ಸ್ ಕೂಡ ಜಾಸ್ತಿ ಪ್ಲೇ ಆಗ್ತಿತ್ತು ಅಂದರೆ ಆ ಒಂದು ವೀಡಿಯೋನ ಇಟ್ಕೊಳ್ಳಿ. ಮತ್ತು ಅದರಲ್ಲಿರೋ ಮ್ಯೂಟ್ ಮತ್ತು ರೀಪ್ಲೇಸ್ ಅನ್ನೋ ಒಂದು ಆಪ್ಷನ್ ಇಲ್ಲ ಈಗ ಸದ್ಯಕ್ಕೆ, ಬಟ್ ಮ್ಯೂಟ್ ಮತ್ತು ಟ್ರಿಮ್ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಸೊ ಹೇಗೆಲ್ಲ ಯೂಸ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸಿ. ಮೊದಲನೇದಾಗಿ ನಿಮಗೆ ಪಿ ಸಿಲಾದರೆ ಬೇಗ ರಿಮೂವ್ ಮಾಡ್ಬೋದು. ಸೊ ಕಾಪಿರೈಟ್ ಕ್ಲೈಮ್ಸ್ ಇದ್ದರೆ, ಬಟ್ ಮೊಬೈಲಲ್ಲಿ ಆ ರೀತಿ ಅಲ್ಲ. ಸೊ ಹೇಗೆಲ್ಲ ರಿಮೂವ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಕ್ರೌಮ್ ಬ್ರೌಸರ್ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ studio.youtube.com ಅಂತ ಸರ್ಚ್ ಮಾಡಿ. ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೇಮ್ ನಿಮಗೆ ಪಿ ಸಿಲಿ ಯಾವ ರೀತಿ ಓಪನ್ ಆಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಬರುತ್ತೆ. ಸೊ ವೀಡಿಯೋಸ್ನ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಾನು ಕ್ಲಿಕ್ನ ಮಾಡಿದೆ, ಓಪನ್ ಆಯಿತು. ಸೊ ಈಗ ನಿಮಗೆ ನೋಡ್ಬೋದು ನನ್ನ ಅಂತ ಒಂದು ಇರುತ್ತೆ. ಸೊ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಸೊ ವಿಸಿಬಿಲಿಟಿ ನೋಡ್ಬೋದು, ಪಬ್ಲಿಕ್ ಇದೆ ಎಲ್ಲ ಕೂಡ. ಮತ್ತು ಇಲ್ಲಿ ರೆಸ್ಟ್ರಿಕ್ಷನ್ಸಲ್ಲಿ ನಿಮಗೆ ನನ್ನ ಅಂತ ಬಂದಿದ್ದರೆ ಆ ಒಂದು ವೀಡಿಯೋದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಿಮಗೆ ಅರ್ನಿಂಗ್ಸ್ ಆಗ್ತಿದ್ದಾರೆ, ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ಒಂದು ವೀಡಿಯೋ ಪರ್ಫೆಕ್ಟಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ನೀವೇನಾದರೂ ಬೇರೆ ಒಂದು ಸಾಂಗ್ಸ್ ಅಥವಾ ಏನಾರೋ ಒಂದು ಕಂಟೆಂಟ್ನ ಯೂಸ್ ಮಾಡ್ಕೊಂಡಿರೋ ಬೇರೆಯವ್ರದ್ದು, ಇಲ್ಲಿ ಕಾಪಿರೈಟ್ ಕ್ಲೈಮ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಅಂತ ಬಂದಿರುತ್ತೆ. ಸೊ ಸ್ಟ್ರೈಕ್ ಬಂದಿರುತ್ತೆ, ಕಿತ್ತಾಕಿರ್ತಾರೆ ವೀಡಿಯೋನ, ಬಿಟ್ಟಿರಲ್ಲ. ಸೊ ಕ್ಲೈಮ್ಸ್ ಮಾತ್ರ ಇರುತ್ತೆ. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ ಆದರೂ ಏನು ಬೇಡ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ ಡೈರೆಕ್ಟಾಗಿ ಅದರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಒಂದು ವೀಡಿಯೋದು ಅನಾಲಿಟಿಕ್ಸ್ ಏನಿರುತ್ತೆ ಅದು ಓಪನ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿದ್ದು ನನ್ನೊಂದು ಈ ಒಂದು ಚಾನಲ್ ನಾನು ವೀಡಿಯೋಸ್ನ ಹಾಕ್ತಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವೀಡಿಯೋನ ನೋಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ರಿಸ್ಟ್ರಿಕ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಮೇಲೆ ಹೋಗಿ. ಸೊ ಹೋದ ತಕ್ಷಣ ನಿಮಗೆ ಇಲ್ಲಿ ಇನ್ಎಲಿಜಿಬಿಲಿಟಿ ಅಂತ ಬರುತ್ತೆ. ಸೊ ಇನ್ಎಲಿಜಿಬಿಲಿಟಿ ಅಂದರೆ ಏನಪ್ಪ ಅಂದರೆ, ನಿಮ್ಮ ಒಂದು ಅರ್ನಿಂಗ್ಸ್ ಆಗ್ತಿದ್ರೆ ಮಾತ್ರ ಇಲ್ಲಿ ಎಲಿಜಿಬಲ್ ಅಂತ ಬಂದಿರುತ್ತೆ. ಅಂದರೆ ಅರ್ನಿಂಗ್ಸು ಗ್ರೀನ್ ಕಲರ್ ಡಾಲರ್ ಬಂದಿರುತ್ತೆ. ಇನ್ಎಲಿಜಿಬಲ್ ಅಂದರೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಕಾಪಿರೈಟ್ ಇದೆ. ಸೊ ಆ ಒಂದು ಕಾಪಿರೈಟ್ ಏನಪ್ಪ ಅಂದರೆ ಇಲ್ಲಿಂದ ಇಲ್ಲಿ ಗಂಟೆ ಇದೆ ಅಂತ. ಸೊ ಇದಾದಮೇಲೆ ಸೆಲೆಕ್ಟ್ ಆ್ಯಕ್ಷನ್ ಅಂತ ಇದೆಯಲ್ಲ, ಸೊ ಸ್ಟಾರ್ಟಿಂಗಲ್ಲಿ ನಾನು ತಪ್ಪು ಹೇಳ್ಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ರೀಪ್ಲೇಸ್ ಒಂದು ಆಪ್ಷನ್ ಇದೆ, ಟ್ರಿಮ್ ಆಪ್ಷನ್ನ ತೆಗೆದಾಕ್ಬಿಟ್ಟವ್ರೆ. ಸೊ ಸ್ಟಾರ್ಟಿಂಗಲ್ಲಿ 3 ಆಪ್ಷನ್ ಇತ್ತು, ಟ್ರಿಮ್ಮು, ಮ್ಯೂಟು, ರೀಪ್ಲೇಸ್ ಅಂತ. ಬಟ್ ಈಗ ರೀಪ್ಲೇಸ್ನ ಬಿಟ್ಟವ್ರೆ, ಟ್ರಿಮ್ನ ತೆಗೆದಾಕವ್ರೆ. ಸೊ ಈಗ ನಾನು ಮ್ಯೂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಮ್ಯೂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ನೋಡ್ಬೋದು ಮ್ಯೂಟ್ ಆಲ್ ಸೌಂಡ್ಸ್ ವಿನ್ ಸಾಂಗ್ಸ್ ಪ್ಲೇಸ್. ಅಂದರೆ ನೀವೊಂದು ವೀಡಿಯೋನ ನೋಡ್ತಿರ್ಬೇಕಾದ್ರೆ ಈ ಒಂದು ವೀಡಿಯೋನ ಕಂಪ್ಲೀಟ್ ಸಾಂಗ್ನ ಮ್ಯೂಟ್ ಮಾಡಾಕಿ ಅಂತ ಹೇಳಿರುತ್ತೆ. ಸೊ ನನಗೆ ಅದು ಬೇಡ, ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ಮ್ಯೂಟ್ ಓನ್ಲಿ ಸಾಂಗ್. ಸೊ ಸಾಂಗ್ ಎಲ್ಲಿದೆ ಅಂದರೆ ನಿಮ್ಮ ಒಂದು ಕಾಪಿರೈಟ್ ಕ್ಲೈಮ್ ಕಂಟೆಂಟ್ ಎಲ್ಲಿದೆ ಅಲ್ಲಿಗೆ ಮಾತ್ರ ಮ್ಯೂಟ್ನ ಮಾಡಿ ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಒಂದಕ್ಕೊಂದು ಕಂಬೈನ್ ಮಾಡ್ಕೊಂಬಿಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಸೊ ಕಂಟಿನ್ಯೂನ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನಿಮಗೆ ಕೇಳುತ್ತೆ ಇಟ್ ಮೈ ಟೇಕ್ ಸಮ್ ಟೈಮ್ ಟು ಪ್ರೊಸೆಸ್ ಅಂತ. ಅಂದರೆ ಪ್ರೊಸೆಸ್ ಆಗೋಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಸೊ ಮಿನಿಮಮ್ ಅಂದರೆ 5 ನಿಮಿಷ ತೊಗೊಳುತ್ತೆ. ಸಣ್ಣ ಪುಟ್ಟ ಕಂಟೆಂಟ್ ಆದರೆ, ದೊಡ್ಡ ಕಂಟೆಂಟ್ ಆದರೆ ಸುಮಾರು ಟೈಮ್ ತೊಗೊಳುತ್ತೆ. ಸೊ ಏನಿಲ್ಲ, ಜಸ್ಟ್ ಒಂದು 5 ನಿಮಿಷ ಆದಮೇಲೆ ಡ್ಯಾಶ್ಬೋರ್ಡ್ ಓಪನ್ ಮಾಡಿ. ಬೇಡ ಅಂದರೆ ನೀವು ವೆಯ್ಟ್ ಮಾಡಿ ಕೂಡ ನೋಡ್ಬೋದು. ಸೊ ನಾನೀಗ ಮ್ಯೂಟ್ನ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ಈ ಒಂದು ಯಾಂಜಿ ಅಂತ ಒಂದು ಸಾಂಗ್ ಇತ್ತು, ಸೊ ಅದಕ್ಕೆ ಇದು ಮಿಕ್ಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿದೆ. ಸೊ 5 ಮಿನಿಟ್ಸ್ ಆದಮೇಲೆ ಇದು ರಿಮೂವ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫೈನಲಾಗಿ ಎಡಿಟಿಂಗ್ ಆಗಿದೆ. ಸೊ ನನಗೇನು ಮೆಸೇಜ್ ಏನು ಬರಲ್ಲ. ಸೊ ಕಾಪಿರೈಟ್ ರಿಮೂವ್ ಆಗಿದ್ದರೆ ನೀವು ನೋಡ್ಬೋದು,
ವಿಜಯ್ ದಳಪತಿ ನಾನು ತೋರಿಸಿದ್ನಲ್ಲ ಒಂದು ಸ್ಟೇಟಸ್ ವೀಡಿಯೋದಲ್ಲಿ 3ನೇ ವೀಡಿಯೋ. ಸೊ ಅದಕ್ಕೆ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ಅಂತ ಬಂದಿದೆ. ಸೊ ಆ ಒಂದು ವೀಡಿಯೋನ ಓಪನ್ ಮಾಡಿ ನೋಡಿದರೆ ಬೇಕಾದ್ರೆ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಮ್ಯೂಟ್ ಆಗಿರುತ್ತೆ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಬೋದು ಒಂದು ಚಾನಲ್ನ. ಸೊ ಇದಿಷ್ಟೇ ಇವತ್ತಿನ ಒಂದು ವೀಡಿಯೋ. ಖಂಡಿತ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ನಾನು ಕೇಳೋದು.